ಹುಕ್ಕೇರಿ ತಾಲೂಕಿನ ಹೆಬ್ಬಾಳ ಗ್ರಾಮದ ಇಬ್ಬರು ದಂಪತಿಗಳಿಗೆ ಅವರ ಸ್ವಂತ ಜಮೀನು ಮಾಜಿ ಅಧ್ಯಕ್ಷರ ಹೆಸರಿಗೆ. ಇದೇ ವಿಷಯದ ಕುರಿತು ಹೆಬ್ಬಾಳದ ಬಸಯ್ಯ ಮಠಪತಿ ಮತ್ತು ಸುವರ್ಣ ಬಸಯ್ಯ ಮಠಪತಿ ಎಂಬ ದಂಪತಿಗಳು ನಮ್ಮ ವಾಹಿನಿಗೆ ಕರೆ ನೀಡಿ ಮಾಹಿತಿಯನ್ನು ನೀಡಿದ್ದಾರೆ. ನಮ್ಮ ತಂದೆ ಮತ್ತು ಕಾಕಾ ಅವರೇ ಹೆಸರಿನ ಮೇಲೆ ಇದ್ದಂತಹ 3 ಎಕರೆ 4 ಗುಂಟೆ ಜಮೀನು 1965ರಲ್ಲಿ 212 ಇದ್ದುದನ್ನು ತೆಗೆದು 1980ರಲ್ಲಿ ಬರೀ 212 ಅಷ್ಟಕ್ಕೆ ತಿದ್ದುಪಡಿ ಮಾಡಿಕೊಂಡು ಜಮೀನನ್ನ ಅಣ್ಣಗೌಡ ಅಪ್ಪಗೌಡ ಪಾಟೀಲ್ ಎಂಬ ಗ್ರಾಮದ ವ್ಯಕ್ತಿ ಒಬ್ಬರು ತನ್ನ ಹೆಸರಿನ ಮೇಲೆ ಟ್ರಾನ್ಸ್ಫರ್ ಮಾಡಿಕೊಂಡು ಉತ್ತಾರದಲ್ಲಿ ಪಡಾ ಜಮೀನು ಎಂದು ಉಲ್ಲೇಖವಿದ್ದರೂ ಅಲ್ಲಿ ಮನೆಗಳು ನಿರ್ಮಾಣ ಮಾಡಿ ಕಬಳಿಕೆ ಮಾಡಿಕೊಂಡಿದ್ದಾರೆ ಎಂದು ಬಸಯ್ಯ ಮಲ್ಲಯ್ಯ ಮಠಪತಿ ಎಂಬ ಹೆಬ್ಬಾಳ ಗ್ರಾಮದ ವ್ಯಕ್ತಿಯೊಬ್ಬರು ಆರೋಪಿಸಿದ್ದಾರೆ. ಈಗಾಗಲೇ ಇವೆಲ್ಲ ದಾಖಲಾತಿಗಳನ್ನು ಸಂಬಂಧಪಟ್ಟ ಎಲ್ಲ ಇಲಾಖೆಗಳಿಗೆ ತೋರಿಸಿದರೂ ನ್ಯಾಯ ದೊರಕ್ತಾ ಇಲ್ಲ. ನ್ಯಾಯಕ್ಕಾಗಿ ಪರದಾಡುವ ಪರಿಸ್ಥಿತಿ ಎದುರಾಗಿದ್ದು ನ್ಯಾಯಕ್ಕಾಗಿ ಪರದಾಡಿದರೂ ಯಾವುದೂ ಪ್ರಯೋಜನ ಆಗ್ತಾ ಇಲ್ಲ ಎಂದು ಅಳಲನ್ನು ತೋಡಿಕೊಂಡಿದ್ದಾರೆ. ನಮಗೆ ವಯಸ್ಸಾಗಿದೆ, ನಾವು 2 ಜನ ದುಡಿಯಲು ಆಗುವುದಿಲ್ಲ. ನಮ್ಮ ತಂದೆಯವರು ಸ್ವತಂತ್ರ ಹೋರಾಟಗಾರರು. ನಾನು ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡಿದ್ದೇನೆ. ಯಾವುದೇ ಪೆನ್ಷನ್ ಹಣದ ಸಹಾಯ ಕೂಡ ನನಗೆ ಬಂದಿಲ್ಲ. ನಾವು ಈಗ ಬಾಡಿಗೆ ಮನೆಯಲ್ಲಿ ಇದ್ದೇವೆ. ಗಂಡು ಮಕ್ಕಳಿಲ್ಲ. ಇದ್ದ 2 ಹೆಣ್ಣು ಮಕ್ಕಳನ್ನು ನಾವು ಮದುವೆ ಮಾಡಿಕೊಟ್ಟಿದ್ದೇವೆ. ಇಂತಹ ಪರಿಸ್ಥಿತಿಯಲ್ಲಿಯೂ ಯಾರೂ ಸಹಾಯಕ್ಕೆ ಬರುತ್ತಿಲ್ಲ. ಇದು ಜೀವನದಲ್ಲಿ ತಾಳಲಾರದ ಸಂಕಷ್ಟ ತಂದಿದೆ. ಅದಕ್ಕಾಗಿ ನಾನು ಇದರಲ್ಲಿ ಕಂದಾಯ ಇಲಾಖೆಯವರ 10 ಕ್ಷೇತ್ರವಿದೆ. ಇನ್ನು ಮುಂದೆ ನ್ಯಾಯ ಸಿಗದಿದ್ದರೆ ನಾವು ಆತ್ಮಹತ್ಯೆ ಮಾಡಿಕೊಳ್ಳುತ್ತೇವೆ ಎಂದು ಹೇಳಿಕೆಯನ್ನು ನೀಡಿದರು. ಇದಕ್ಕೆ ಸಂಬಂಧಪಟ್ಟಂತೆ ದಂಪತಿಗಳು ನಮ್ಮ ವಾಹಿನಿಯೊಂದಿಗೆ ಮಾತನಾಡಿದ್ದಾರೆ. ಕೇಳೋಣ ಬನ್ನಿ. 50ರೊಳಗೆ ನಮ್ಮ ತಂದೆಯವ್ರ ಕಾಕನ ಹೆಸರಲ್ಲಿ ಜಮೀನಿತ್ತು. 3 ಎಕರೆ 4 ಗುಂಟೆ ಜಮೀನು. ಅದನ್ನು 1965ದಾಗ 212 ಇದ್ದದ ಕಾಟ ಮಾಡಿಸಿಂದ 212 ಮಾಡಿದರು. 80ರಾಗಿದ್ದ ಅದನ್ನು 212 ಅದ್ರಾಗ 3 ಹೆಸರು ಹಾಕಿದ್ರು. ಆ ನಂತರ VP ಚೇರ್ಮನ್ ಹೆಬ್ಬಾಳ ಅಂತ ಅವ್ರ ಹೆಸರು ದಾಖಲು ಮಾಡಿದರು. ಇವತ್ತಿಗೂ ಚೇರ್ಮನ್ ಹೆಸರು ಉತ್ತಾರ ಐತಿ. ಉತ್ತಾರದಾಗ ಪಡ ಐತಿ. ಅಲ್ಲಿ ಆಲ್ರೆಡಿ ಮನೆ ಅದಾವು. ಆ ನಂತರ ಈಗ ಚೇರ್ಮನ್ ಹೆಸರಲ್ಲಿ ಉತ್ತಾರ ಇರ್ತಾ ಪೈಕಿ ಇವತ್ತಿಗೆ ಆ ಮನೆಗಳವ್ರ ಹೆಸರಲ್ಲೂ ಉತ್ತಾರ ಇವ್ರು ಕೊಟ್ಟಿದ್ದಾರೆ. ನಾವು ಪರಿಹಾರ ಕೊಡ್ರಿ ಅಂತಾರೆ. ಈಗ 18ನೇ ಇಸ್ವಿಯಿಂದ ನಾವು ಗುದ್ದಾಡಿದ್ವಿ. ಮೊದಲು ಬಾಯಿ ಮಾತನ್ನು ಸಾಕಷ್ಟು ಸಲ ನಾವು ಕೇಳಿದ್ವಿ. ಅವಾಗ ಪ್ರಯೋಜನ ಆಗಲಿಲ್ಲ. ಆ ನಂತರ 18ನೇ ಇಸ್ವಿಯಿಂದ ಈ ಕಡೆ ನಾ ಎಲ್ಲ ಜಿಲ್ಲಾ ಪಂಚಾಯತ್ CO, RC, AC, ತಹಸೀಲ್ದಾರ, DC ಇವ್ರು ಎಲ್ಲರಿಗೂ SP ಅವ್ರಿಗೆ ಹೇಳಿದ್ರೆ ಎಲ್ಲರೂ ಆತ್ಮಹತ್ಯೆ ಮಾಡ್ಕೋತೀವಿ, ಪರಿಹಾರ ಕೊಡಲಿಲ್ಲ ಮಾಡಲಿಲ್ಲ ಅಂತ ನಾವು ಮಾತಾಡಿದ್ವಿ. ಅದಕ್ಕೂ ಇವರು ಸ್ಪಂದನೆ 1 ವರ್ಷ ಆದರೂ ಸಿಗಲಿಲ್ಲ. ಈಗ ಮತ್ತೆ ನಿನ್ನೆ 14ನೇ ತಾರೀಕಿಗೆ ನಾವು ಪಂಚಾಯತ್ ಕೀದೆ ಹಾಕವ್ರು ಅಂತ ಹೇಳಿಸಿಂದ ಎಲ್ಲ ಅಧಿಕಾರಿಗಳು ನಾವು ತಿಳಿಸಿ ಬಂದೇವೆ. ಸಂಕೇಶ್ವರ CPI ಸಾಹೇಬರ PDO ಫೋನ್ ಮಾಡಿಸಿಂದ 1 ವಾರದಾಗ ನೀವು ಬಗೆಹರಿಸಿರ ತಂದಿದ್ರು. ಇವತ್ತಿಗೆ 12 ದಿವಸ ಆದರೂ ಇನ್ನೂರಿಗೆ ಅವರೂ ಕೇರ್ ತಗೋತಾ ಇಲ್ಲ. ಮುಂದೆ ಈಗ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ EO ಇದ್ದವ್ರ ಕಾನೂನು ಕ್ರಮ ಜರುಗಿಸಿರುವುದು ಕಂಡು ಬಂದಿರ್ತದೆ ಅಂತೇಳಿ PDO ಅವರ ರಿಪೋರ್ಟ್ ಮೇಲೆ ಉಲ್ಲೇಖ ಕೊಟ್ಟಾರ AC ಅವರಿಗೆ ನನಗೆ. ಆ ನಂತರ ಕೃಷಿ ಭೂಮಿ ತಗೊಂಡು ನಮ್ಮ ಯಾವುದೇ ಪ್ರಾಧಿಕಾರ ಇಲ್ಲ, ನಮ್ಮಲ್ಲಿ ದಾಖಲಾತಿ ಇಲ್ಲಂತೂ ಬರ್ಕೊಟ್ಟಾರ. ಹಕ್ಕುಪತ್ರ ಮೇಲೆ ಸಿಕ್ಕಾಯ್ತಿ ಸಹಿ ಇಲ್ಲಂತ ಬರ್ಕೊಟ್ಟಾರ. ಇಷ್ಟೆಲ್ಲ ಇದ್ದು ಕೈಸಿಂದ ನಮ್ಮ ತಂದೆಯವ್ರ ಆಸ್ತಿಗೆ ಇವ್ರು ಮಾಡ್ಕೊಳಕ್ಕೆ ಇವ್ರು ಯಾರು ವಾರಿಸ್ತಾರ? ಆ ಆಸ್ತಿ ವಾರಸ್ತಾರ ನಾ ಅದೇನೆ. ನಮ್ಮ ತಂದೆಯವ್ರ ಹೆಸರು ಉತ್ತಾರ. ನಿಮ್ಮ ಹೆಸರೇನ್ರಿ? ಬಸಯ್ಯ ಮಲ್ಲಯ್ಯ ಮಠಪತಿ ರೀ. ಇವ್ರದ್ರ ಹೆಸರು? ನಮ್ಮ ತಂದೆಯವ್ರ ಸ್ವಾತಂತ್ರ್ಯ ಹೋದಾರ. ನಾನು ಒಬ್ಬ ಪೊಲೀಸ್ ಅಧಿಕಾರಿ. ಒಂದು ಸರ್ಕಾರಿ ಜಮೀನು ತೊಗೊಳಕ್ಕೆ ತಂದೆಗೆ ಸಿಗ್ಬೇಕಾದ ಜಮೀನು ನಾ ಕೇಳಿದ್ರೆ ನಾನು ನೌಕರಿ ರಾಜೀನಾಮೆ ತೊಗೊಂಡ್ ನನಗೆ ಹೊಲ ಕೊಟ್ಟಾರ 5 ಎಕರೆ. ಅದನ್ನು ನಂಗೆ 4 ಮಂದಿ ಹೆಣ್ಮಕ್ಳು ಇದ್ರು. ಅವ್ರ ಮದುವೆ ಮುಂಜಿ ದವಾಖಾನೆ ಉಪಚಾರ ಅಂತೇಳಿ ಅದು ಜಮೀನು ಮಾರಿದ್ದೇನೆ. ಇಲ್ಲಿ ಹೆಬ್ಬಾದ ಅಂತ ಉಳಿದು ಅಂತಂದ್ಕೊಂಡು ಪಾಲದ ಅದು ಈಗ AC ಆಫೀಸಾಗ ಈಗ ಅಪೀಲ್ ವಗೇರೆ ಚಾಲೂ ಐತಿ. ಅದು ಸಿಕ್ಕಿಲ್ಲ. ಮತ್ತವರು 1 ಎಕರೆ ಜಮೀನು ಖರೀದಿ ತೊಗೊಂಡ್ರೆ 2 ಎಕರೆ ತಮ್ಮ ಹೆಸರು ಮಾಡ್ಕೊಂತಾರೆ. ಅಂದ್ರೆ ಕಂದಾಯ ಇಲಾಖೆ ಅವ್ರದ್ದು ಇದು ಇದ್ರೊಳಗೆ ಹಸಕ್ಕೆಪ್ಪ ಇಲ್ಲ. ಎಲ್ಲಾರು ರೈಟಿಂಗ್ ಕೊಡ್ತಾರೆ. ರೈಟಿಂಗ್ ಕೊಟ್ಟರೆ ಪಂಚಾಯತ್ ಅವ್ರು ಏನು ನನಗೆ ಅದನ್ನ ಉಪಯೋಗ ಮಾಡ್ತಾ ಇಲ್ಲ. ಒಟ್ಟು ನಿಮಗೆ ನ್ಯಾಯ ಸಿಗಬೇಕು. ನ್ಯಾಯ ಸಿಗಬೇಕು. ಇದಕ್ಕೆ ಸಂಬಂಧಪಟ್ಟ ದುಡ್ಡು ಬೇಡೇವಿ. ದುಡ್ಡು ಕೊಟ್ಟಿಲ್ಲ. ನಮ್ಮ ಹಿರಿಯ ಮನುಷ್ಯ ಕಿಮ್ಮತ್ತು ಕೊಟ್ಟಿಲ್ಲ. ಒಬ್ಬ ಸ್ವಾತಂತ್ರ್ಯ ಮಗ ಇದ್ರು ಕಿಮ್ಮತ್ತು ಕೊಟ್ಟಿಲ್ಲ. ಒಬ್ಬ ಹುಕ್ಕೇರಿ ಕ್ಷೇತ್ರ ಮಾಜಿ MLA ಕ್ಯಾಂಡಿಡೇಟ್ ಇದ್ರು ನನಗೆ ಇವ್ರು ಕಿಮ್ಮತ್ತು ಕೊಟ್ಟಿಲ್ಲ. ಇನ್ನು ನನ್ನ ಜಾಗನ ನನಗೆ ಇವ್ರು ಬಿಟ್ಟು ಕೊಡ್ಬೇಕು. ಈಗ ನೀವು ಇಬ್ಬರು ದಂಪತಿ ಇರೋದ್ರಿ? ಇಬ್ಬರು ದಂಪತಿ ಇರೋದ್ರೆ 2 ಮಂದಿ ಹೆಣ್ಮಕ್ಳು ಗಂಡು ಮನೆಗಳದಾರ. ನಮ್ಗೆ ಯಾರು 10 ರೂಪಾಯಿ ದುಡ್ಡು ತರಲ್ಲ. ನಮ್ಮ ವಯಸ್ಸಿಗೆ 69 ಐತಿ. ಸ್ವಂತ ಹೊಲನಿಲ್ಲ, ಮಣ್ಣಿನಿಲ್ಲ. ನನ್ನ ಮಿಲಿಟರಿ ಪೊಲೀಸ್ ಪೆನ್ಷನ್ ನನಗಿಲ್ಲ. ಎಸಲ್ಲ ಬೇಡಿ. ಕನ್ನಡಪ್ರಭ ಪೇಪರ್ದಾಗ ಕೊಟ್ಟಿದ್ರು. ನಾವು ಯಾವ ಮಿನಿಸ್ಟರ್ ಕೇಳಿಲ್ಲ. ಯಾಕಂದ್ರೆ ನಮ್ಮ ಸ್ವಂತ ಆಸ್ತಿ ಅದ. ಅವ್ರಿಗೆ ಕೇಳ್ಬೇಕು ಅನ್ನೋ ಅವಶ್ಯ ನನಗೆ ಬರ್ತಾ ಇಲ್ಲ. ಮತ್ತೆ ಮಂದಿ ಐತಿಲಿ ಭಿಕ್ಷಾ ಬಿಡಕ್ಕೂ ನನಗೆ ನಾಚಿಕೆ ಆಗ್ತದೆ. ನಾನು ಜಾತಿಯಲ್ಲಿ ಸ್ವಾಮಿ ಅವರು ಇದ್ರೆ ಆದ್ರೂ ಸಹಿತ ನಂಗೆ ನಾಚಿಕೆ ಆಗ್ತದೆ. ಈ ಸರ್ಕಾರದಾಗ ಸಹಿತ ನಮ್ಮ ತಂದೆಯವ್ರ ದೋಸ್ತರ ಮಕ್ಕಳು ಅಧಿಕಾರದಾಗ ಅದಾರ. ಇವ್ರ ಹೆಸರೇನ್ರಿ? ನಿನ್ನ ಹೆಸರು? ಸುವರ್ಣ ಬಸಯ್ಯ ಮಠಪತಿ. ಇನ್ನಾದರೂ ಎಚ್ಚೆತ್ತುಕೊಂಡು ಸಂಬಂಧಪಟ್ಟ ಇಲಾಖೆಯವರು ದಾಖಲೆಗಳನ್ನು ಪರಿಗಣಿಸಿ ಈ ದಂಪತಿಗಳಿಗೆ ನ್ಯಾಯ ಕೊಡಬೇಕಾಗಿದೆ. ಬ್ಯೂರೋ ರಿಪೋರ್ಟ್ ರಾಜು ಮುಂಡೆ, ಭಾರತ ವೈಭವ ನ್ಯೂಸ್, ಹುಕ್ಕೇರಿ. Thanks for watching Read, Discuss and Debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.